AI ಟ್ರೈನಿಂಗ್ ಕೊಟ್ಟು ನಮ್ ಕೆಲಸನ ನಾವು ಕಳ್ಕೊಂಡೋಗ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ನಮ್ಮವ್ರು ಯಾರು ಲೇಬರ್ ಕೆಲಸ ಮಾಡ್ತಾ ಇಲ್ಲ, ನಮಗೇನಾಗ್ಬೇಕು ಬಿಡು ಅಂತ ನೀವು ಹೇಳ್ಬೋದು. AI ಇಂದ ಏನ್ ನಮಗಾಗುತ್ತೆ? ಏನ್ ಮಹಾ ಆಗಬಹುದು, ಏನ್ ಜಾಬ್ಸ್ ಒಂದಷ್ಟು ಹೋಗ್ಬೋದಲ್ವಾ? ಅದಕ್ಕೆ ನೀವ್ ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? AI ಕಲ್ತು ಬಿಡಿ, ನಿಮ್ ಜಾಬಲ್ಲಿ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ದೀಸ್ ಆರ್ ಆಲ್ ಸಿಂಪಲ್ ಆನ್ಸರ್ಸ್. ಅಷ್ಟು ಸುಲಭ ಇಲ್ಲ. ಕಂಪ್ಯೂಟರ್ ಬಂದಾಗ ಕೆಲಸ ಕಳ್ಕೊಂಡಂತಹ ಎಷ್ಟೊಂದು ಜನ ಇದ್ದಾರೆ, ಆದ್ರೆ ಅದಾದ್ಮೇಲೆ ಕಂಪ್ಯೂಟರ್ನ ಕಲ್ತು ಬಿಟ್ಟು ಎಷ್ಟೊಂದು ಜನ ಕೆಲಸ ತಗೊಂಡ್ಲಿಲ್ವಾ? ಹಂಗೆ AI ಕೂಡ ನೀವು ಬರೀ ಕೆಲಸದ ಎಫೆಕ್ಟ್ ಆಗ್ತಾ ಇರೋ ಒಂದು ನೋಡ್ತಾ ಇದ್ದೀರಾ, ಆದ್ರೆ AI ಅನ್ನೋದು ಹಿಂಗ ಬೇರೆ ಬಿಟ್ಕೊಂಡು ಬೇರೆ ಬೇರೆ ಎಲ್ಲಾ ಏರಿಯಾಸ್ಗೂ ಎಫೆಕ್ಟ್ ಆಗ್ತಾ ಇದೆ. ಒಂದು ಸಿಂಗಲ್ ಬ್ರಾಂಚ್ ಅದು ನೆಟ್ಟು ಹೋಗ್ತಾ ಇಲ್ಲ ರಾಕೆಟ್ ತರ. ಇಟ್ ಈಸ್ ಸ್ಪ್ರೆಡಿಂಗ್ ಔಟ್ ಇನ್ ಎವ್ರಿ ಡೈರೆಕ್ಷನ್. AI ಇಂದ ಕೆಲಸ ಮಾತ್ರ ಅಲ್ಲ, ಜೀವನನೇ ಎಫೆಕ್ಟ್ ಆಗ್ತಾ ಇದೆ. ಹೆಣ್ಮಕ್ಳ ಗಂಡ್ ಮಕ್ಳ, ನೀವು ಓದಿರ್ಲಿ ಬಿಡ್ಲಿ, ನೀವು ಮನೇಲಿರ್ರಿ, ಕೆಲಸ ಮಾಡ್ರಿ, ಬಿಸ್ನೆಸ್ ಮಾಡ್ರಿ, ಏನಾದ್ರ ಇರಬಹುದು, ನಿಮಗೆ AI ಎಫೆಕ್ಟ್ ಆಗುತ್ತೆ. ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೇನು AI ಎಫೆಕ್ಟ್ ಮಾಡಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಬಟ್ ನೀವು ಪ್ರತಿದಿನ ಬದುಕ್ತಾ ಇರೋ ರೀತಿನೇ AI ಚೇಂಜ್ ಮಾಡೋ ಸಾಧ್ಯತೆ ಇದೆ. ನಾವು ಉಸಿರಾಡೋ ಗಾಳಿಯಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ಬದುಕ್ತಿರೋ ಭೂಮಿಯಲ್ಲಿ ಆಗುವಂತಹ ತಾಪಮಾನದ ಡಿಫ್ರೆನ್ಸಿಗೂ ಕೂಡ AI ಹೇಗೆ ಎಫೆಕ್ಟ್ ಮಾಡ್ತಾ ಇದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮಲ್ಲಿ ಇರುವಂತಹ ಸ್ವಲ್ಪ ಹಿರಿಯರಿದ್ರು ಅಂತಂದ್ರೆ ಅದನ್ನ ಫಾರ್ವರ್ಡ್ ಮಾಡಿ. ನಮ್ಮ ಜನರೇಷನ್ ಅವರು ತಿಳ್ಕೊಂಡ್ರೆ ಒಳ್ಳೇದು. ಸುಮ್ಮನೆ ಯಾವುದೋ ಟ್ರೆಂಡ್ ಬಂತು ಅಂತಂದು ಜಿಬ್ಲಿ ಇಮೇಜ್ ಕ್ರಿಯೇಟ್ ಮಾಡಿದೆ, ಯಾವುದೋ ಸಾರಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ, ಬಾಲಿವುಡ್ ಸ್ಟೈಲ್ ಇಮೇಜ್ ನಂದನ್ನ ನಾನು ರೆಪ್ಲಿಕೇಟ್ ಮಾಡಿದೆ. ನಿಲ್ಲಿಸಿ, ಪ್ಲೀಸ್ ನಿಲ್ಲಿಸಿ.